ದಿ ರಾಜೀವ್ ಗಾಂಧಿ ಅಸೆನ್ಷನ್ ಕೇಸ್. ಈ ಒಂದು ಸೀರೀಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರಿಟಿಕ್ ರಿವ್ಯೂಸ್ ಎಲ್ಲ ಪಾಸಿಟಿವ್ ಆಗಿ ಬಂದಿತ್ತು. ನಾನು ರೀಸೆಂಟ್ ಹತ್ರನೇ ಈ ಒಂದು ಸೀರೀಸ್ನ ಕಂಪ್ಲೀಟ್ ಮಾಡಿದೆ. ನನಗೂ ಕೂಡ ಒಂದು ರೇಂಜಿಗೆ ಸ್ಟನ್ ಮಾಡಾಕ್ತು ಈ ಸೀರೀಸು. 1991ನಲ್ಲಿ ರಾಜೀವ್ ಗಾಂಧಿ ಹತ್ಯೆ ಏನಾಗುತ್ತೋ ಆ ಒಂದು ಕೇಸ್ ಬಗ್ಗೆ ಮತ್ತು ಅದರ ಇನ್ವೆಸ್ಟಿಗೇಷನ್ ಬಗ್ಗೆ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಈ ಒಂದು ಸೀರೀಸ್ನ. ನಾನು ಸ್ಟಾರ್ಟಿಂಗಲ್ಲಿ ಡಾಕ್ಯುಮೆಂಟ್ರಿ ರೂಪದಲ್ಲಿ ಇರುತ್ತೇನೆ ಅಂದ್ಕೊಂಡೆ, ಬಟ್ ಇದನ್ನು ಆ್ಯಕ್ಚುಲ್ ಆಗಿ ಒಂದು ಮೂವಿ ಥರ ಮಾಡಾಕಿದ್ದಾರೆ. ಈ ಒಂದು ಸ್ಟೋರಿ 90 ದಿನ ನಡೆಯುತ್ತೆ. ಆ ಒಂದು 90 ದಿನದಲ್ಲಿ LTTIನ ಭಾರತದ ಎಲ್ಲ ಮೂಲಗಳನ್ನ ಹೆಂಗೆ ಕಿತ್ತೆಸಿತಾರೆ ಅನ್ನೋದನ್ನೇ ಇದರ ಮೇನ್ ಪ್ಲಾಟು. ರಾಜೀವ್ ಗಾಂಧಿನ ಕೊಲೆ ಮಾಡೋದಕ್ಕೆ ಅವ್ರು ಯಾವ ಥರ ಪ್ಲಾನ್ ಹಾಕೊತಾರೆ, ಅದನ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ, ಎಲ್ಲ ರಿಯಲಿಸ್ಟಿಕ್ಕಾಗೆ, ಮತ್ತು ಗೌರ್ಮೆಂಟ್ ಯಾವ ಥರ ಕೋಆಪ್ರೇಟ್ ಮಾಡ್ತು, ಯಾವ ಟೈಮಲ್ಲಿ ಕೈ ಕೊಡ್ತು, ಎಲ್ಲ ಕರೆಕ್ಟಾಗಿ ತೋರಿಸಿದ್ದಾರೆ. ಹೌದು ಗುರು, ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಬ್ರೂಟಲ್ ಆಗಿ ಸತ್ತಿರೋದು ಅಂದರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿನೇ. ಅದು ಇವರು ಅಧಿಕಾರದಲ್ಲಿರೋ ಟೈಮಲ್ಲೇ. ಇನ್ನು ಶ್ರೀಲಂಕಾದಲ್ಲಿ ಆಗ್ತಿರ್ತಕ್ಕಂಥ ಆಂತರ್ಯುದ್ಧದಲ್ಲಿ ನಮ್ಮ ರಾಜೀವ್ ಗಾಂಧಿ ಅವರು ಪ್ರವೇಶ ಮಾಡಿರ್ತಾರೆ. ಇನ್ನು ಶ್ರೀಲಂಕಾದಲ್ಲಿ ಆಗ್ತಿರೋ ಆಂತರಿಕ ಯುದ್ಧದಲ್ಲಿ ರಾಹುಲ್ ಗಾಂಧಿ ಅವರು ಪ್ರವೇಶ ಮಾಡಿರ್ತಾರೆ. ಸಿಮ್ಮಿಯಳಿಯರಿಗೆ ಸಪೋರ್ಟ್ ಮಾಡೋದ್ರಿಂದ ಅಲ್ಲಿನ ತಮಿಳಿಯನ್ಸ್ ಟ್ರಿಗರ್ ಆಗ್ತಾರೆ. LTTIನ ನಾಯಕ ಆದಂಥ ಪ್ರಭಾಕರನ್ನು ಯಾವ ಥರ ಪ್ಲಾನ್ ಮಾಡಿ ಇಂಡಿಯಾದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದೇ ಇದರ ಮೈನ್ ಪ್ಲಾಟು. ನಿಜ ಗುರು, ನಮ್ಮ ಒಂದು ಗೌರ್ಮೆಂಟು ಈ ಒಂದು ಕೇಸ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು 90 ದಿನಗಳ ಕಾಲ ಯಾವ ಥರ ಪೇಷನ್ಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದೇ ಈ ಒಂದು ಸ್ಟೋರಿ. ಡಬ್ಬಿಂಗ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಎಲ್ಲ ಆ್ಯಕ್ಟರ್ಸ್ನ ಆ್ಯಕ್ಟಿಂಗು ಪರ್ಫಾರ್ಮೆನ್ಸು ಆಲ್ಮೋಸ್ಟ್ ಆಲ್ ರಿಯಲ್ ಇನ್ವೆಸ್ಟಿಗೇಷನ್ನೇ ನೋಡ್ತಿದ್ದೀವಿ ಅನ್ನೋ ಒಂದು ಫೀಲ್ನ ತೊಗೊಂಬಂದು ಕೊಡುತ್ತೆ ನಮಗೆ. ಸ್ಟಾರ್ಟ್ ಮಾಡಿದೆ ಮೊದಲನೇ ಎಪಿಸೋಡ್ನ, ಅಂಟಿಲ್ 7ನೇ ಎಪಿಸೋಡ್ವರೆಗೂ ನಾನು ಸ್ಟಾಪ್ ಮಾಡಲಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇದು. ನಿಜ, ಈ ಒಂದು ಇನ್ಫಾರ್ಮೇಷನ್ಸು ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ. ಟೈಮ್ ಇದ್ದರೆ ಈ ಒಂದು ಸೀರೀಸ್ನ ಆಲ್ಮೋಸ್ಟ್ ಅಲ್ಲಿ ಒಂದು 5 ಅವರಿಂದ 5.5 ಅವರ್ ಇರುತ್ತೆ ಇದು ಸೀರೀಸು. ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಸೀರೀಸ್ನ ನೋಡಿ. 5ರಿಂದ 5.5 ಅವರ್ ಈ ಸೀರೀಸ್ ಇದೆ. DS ಕಾರ್ತಿಕೇಯನ್, ಅಮಿತ್ ವರ್ಮಾ, ರವೀಂದ್ರನ್, ಈ ಒಂದು ಆಫೀಸರ್ಸ್ನ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಗುತ್ತೆ. ಮತ್ತು ಈ ಒಂದು ಕೇಸಲ್ಲಿ ಮೇನ್ ಸಸ್ಪೆಕ್ಟು ಮತ್ತು ಮಾಸ್ಟರ್ ಮೈಂಡ್ ಆದಂಥ ಶಿವರಸನ್ ಅಂತ ಕ್ಯಾರೆಕ್ಟ್ರು ತುಂಬ ಕನೆಕ್ಟ್ ಆಗುತ್ತೆ. ಈ ಒಂದು ಕ್ಯಾರೆಕ್ಟರ್ನ ನಾವು ಹೋಲ್ ಸೀರೀಸಲ್ಲಿ ಹೇಟ್ ಮಾಡ್ಕೊಂಡೇ ಬರ್ತೀವಿ. IMDbನಲ್ಲೂ ಕೂಡ ಇದಕ್ಕೆ 8.1 ರೇಟಿಂಗ್ ಇದೆ. ಅಷ್ಟೇ ಅಲ್ಲ, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲೆಲ್ಲ ಸ್ಟ್ರೀಮ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಫಿಲಮ್ಸಲ್ಲೂ ಕೂಡ ಅಲ್ಲಲ್ಲಿ ಬ್ಯಾಡ್ ಲ್ಯಾಂಗ್ವೇಜ್ಗಳಿದ್ದಾವೆ, ಬಟ್ ಅಡಲ್ಟ್ ಸೀನ್ಸೇ ಆಗಲಿ, ಡಿಸ್ಟರ್ಬಿಂಗ್ ಸೀನ್ಸೇ ಆಗಲಿ ಅಷ್ಟೇನಿಲ್ಲ. ಆದಷ್ಟು ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿದರೆ ಡೋಂಟ್ ಮಿಸ್ ಇಟ್. ಮಿಸ್ ಮಾಡಿದ್ರೆ ಒಂದು ಮಾಸ್ಟರ್ ಪೀಸ್ನ ಮಿಸ್ ಮಾಡ್ಕೊಂಡಿರೋ ಒಂದು ಫೀಲ್ ನಿಮ್ಗಾಗುತ್ತೆ. ಸೋನಿ ಲೈವಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ ಆಗಿದೆ, ಹೋಗಿ ನೋಡಿ. ಅಷ್ಟೇ ಅಲ್ಲ, ಕಾಂತಾರ ಟೀಮ್ ಕೂಡ ಒಂದೊಳ್ಳೆ ವಿಡಿಯೋನ ರಿಲೀಸ್ ಮಾಡಿದೆ. ಶೂಟಿಂಗ್ನ ಎಲ್ಲ ಮೇನ್ ಮೆಮೊರಬಲ್ ವೀಡಿಯೋಸ್ಗಳನ್ನೆಲ್ಲ ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಈ ಒಂದು ವಿಡಿಯೋ ಎಲ್ಲ ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಇದೆ. ಈ ಒಂದು ವಿಡಿಯೋದಲ್ಲಿ ಶೆಟ್ರು ಶೂಟಿಂಗ್ನಲ್ಲಿ ಅವ್ರು ಪಟ್ಟಂಥ ಕಷ್ಟನ, ಅಷ್ಟೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೀಮ್ನ ಹೊಗಳಿದ್ದಾರೆ ಮತ್ತು ಅವರಿಗೆ ಧನ್ಯವಾದನೂ ಕೂಡ ಹೇಳಿದ್ದಾರೆ. ಈ ಒಂದು ಸಿನಿಮಾನ 3 ವರ್ಷ ಕಷ್ಟಪಟ್ಟು 250 ದಿನಗಿಂತ ಜಾಸ್ತಿ ಶೂಟ್ ಮಾಡಿ ಫೈನಲಿ ಟೀಮ್ ಇವಾಗ ಶೂಟಿಂಗ್ನ ಕಂಪ್ಲೀಟ್ ಮಾಡಿದೆ. ಇನ್ನು ಫಿಕ್ಸ್ ಆಗೋಗ್ಬಿಡ್ರಿ, ಅಕ್ಟೋಬರ್ 2ಕ್ಕೆ ಫಿಲಮ್ ಪಕ್ಕ. ನೋಡಬೇಕು ಬರೋ ದಿನಗಳಲ್ಲಿ ಎಂತೆಂಥ ಪ್ರಮೋಷನಲ್ ಕಂಟೆಂಟ್ ಬರುತ್ತೆ ಈ ಒಂದು ಫಿಲಮಿಂದ ಅಂತ. ಇದಾಗಿತ್ತು. ನಾನು ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಸಿಗ್ತಾ ಇರ್ತೀನಿ. ಬಾಯ್.